SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕ್ರಿಯೇಟಿವ್ ಪ್ರೋಸೆಸ್ಸೇ ಆಗಿರುತ್ತೆ. ನೀವು ಏನೇ ಹೇಳಿದರೂ ಕೂಡ ಅದು ನನಗೆ ಕನ್ವಿನ್ಸ್ ಆಗ್ತಿರಲ್ಲ, ಅಥವಾ ಅವ್ರು ಹೇಳೋ ರೀತಿಯಲ್ಲಿ ತಪ್ಪಿರುತ್ತೋ ಗೊತ್ತಿಲ್ಲ. ಹೀಗಾಗಿ ಆ ಕಥೆಗಳ ಹುಡುಕಾಟ ಬಹಳಷ್ಟು ಸಮಯ ತಗೊಂಡ್ರೆ ಆ ಕಥೆಗಳಿಗೆ ಹಣ ಹೊಂದಿಸೋದು ಇನ್ನೊಂದು ದೊಡ್ಡ ಸಾಹಸ ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ಡಿಲೇ ಆಗುತ್ತೆ. ಆದರೆ ಈ ಚಿತ್ರ ತುಂಬ ಡಿಲೇ ಆಯಿತು, ಅನೇಕ ತೊಂದರೆಗಳಾಯಿತು, ನಿಂತು ಹೋಯಿತು. ಅಂತೂ ಇಂತೂ ಸಾಹಸ ಪಟ್ಟು ಈ ಚಿತ್ರವನ್ನು ಮುಗಿಸಿದ್ದೇವೆ. ಇದು ಅನ್ಯೂಶುವಲ್ ಡಿಲೇ ಈ ಚಿತ್ರಕ್ಕಾಗಿತ್ತು. ಇಲ್ಲಿರೋ ಎಲ್ಲ ಚಿತ್ರಗಳಲ್ಲೂ 1 ವರ್ಷ 2 ವರ್ಷ ಒಂದೊಂದು ಚಿತ್ರಗಳನ್ನು ಮಾಡುವಾಗ ತಗೊಂಡಿರೋದು. ನಾನು 15-16 ಸಿನಿಮಾದಲ್ಲಿ ಕಳೆದ 30-35 ವರ್ಷದಲ್ಲಿ ನಾನು ಮಾಡಿರೋ ಚಿತ್ರಗಳು 2 ವರ್ಷಕ್ಕೊಂದು ಚಿತ್ರ ಅವರೇಜ್ ಮಾಡಿರೋದು. ಇದು ಮಾತ್ರ ಹೆಚ್ಚು ಸಮಯ ತಗೊಳ್ತು. ಮೈಕ್ ಕೊಡಿ ಅವ್ರಿಗೆ. ಟೈಟಲ್ ಬಗ್ಗೆನಾ? ಈಗ ಅಮೆರಿಕ ಬಂದು 30 ವರ್ಷ ಆಯಿತು. ಆದರೆ ಭಾಗ 2 ಬರೋದಕ್ಕೆ ಇಷ್ಟು ಲೇಟ್ ಯಾಕಾಯಿತು? ನನಗೆ ಕೇವಲ ಭಾಗ 2 ತರಬೇಕು, ಆ ಚಿತ್ರದ ಸಕ್ಸಸ್ ಇನ್ನೊಂದು ಸಿನಿಮಾ ಮಾಡಿಬಿಡಬೇಕು ಅನ್ನೋಂತಹ ಧಾವಂತವಾಗಲಿ ಉತ್ಸಾಹವಾಗಲಿ ಇದ್ದಿದ್ದರೆ ಖಂಡಿತ ಇಷ್ಟೊತ್ತಿಗೆ ಭಾಗ 2 ಯಾವಾಗಲೂ ಬಂದು ಬಿಡುಗಡೆ ಆಗಬೇಕಾಗಿತ್ತು. ನಾನು ಆ ಶೀರ್ಷಿಕೆಗೆ ಹೊಂದುವಂಥ ಕಥೆಯನ್ನು ನನಗೆ ಕನ್ವಿನ್ಸ್ ಆಗೋರಿಗೆ ನಾನು ಆ ಟೈಟಲ್ ಇಡಬಾರ್ದು ಅಂತ ಹೇಳಿ, ಈಗ ಅಮೃತಧಾರೆ ಭಾಗ 2 ಇರ್ಬೋದು, ಅಥವಾ ನನ್ನ ಪ್ರೀತಿ ಹುಡುಗಿ ಭಾಗ 2 ಅಂತ ಇಡಬೇಕು ಅಂದರೆ ಟೈಟ್ಲ್ 2ನೇ ಭಾಗ ಅಂತ ಇಡಬೇಕಾದಾಗ ಅನೇಕ ಅಂಶಗಳನ್ನು ಗಮನ ಇಟ್ಕೋಬೇಕು. ಮೊದಲನೇ ಅಂಶ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಯಾವ ರೀತಿಯಲ್ಲಿ ನಾವು ಹೋಲಿಸಬಹುದು. ಆಮೇಲೆ ಎಲ್ಲವೂ ಅದೇ ಥರ ಇರಬೇಕಾ? ಯಾಕಿರಬೇಕು? ಯಾವುದನ್ನ ನಾವು ಅಲ್ಲಿಂದ ಹೊರಗೆ ಬರ್ಬೋದು, ಯಾವುದನ್ನ ಇಟ್ಕೋಬೇಕು? ಕೇವಲ ಟೈಟ್ಲ್ ಇಡೋ ಉದ್ದೇಶ ಆಗಿದ್ರೆ ಈ 30 ವರ್ಷದಲ್ಲಿ ಯಾವಾಗಲೂ ನಾನು ಅಮೆರಿಕ ಪಾರ್ಟ್ 2 ಮಾಡಿಬಿಡ್ತಿದ್ದೆ, ನನಗಿದ್ದಂಥ ಸಂಪರ್ಕಗಳು, ನನಗಿದ್ದಂಥ ಕ್ರಿಯೇಟಿವ್ ಆದಂಥ ಎನರ್ಜಿಗೆ. ಆದರೆ ಈ ಕಾದಂಬರಿ ಓದಿದಾಗ ಆ ಟೈಟ್ಲರ್ಗೆ ಹೊಂದುತ್ತೆ, ಆ ಜಾನ್ರಾಗೆ ಇದು ಸೇರುತ್ತೆ. ಆ ಅಮೆರಿಕದಲ್ಲಿ ಇಡೀ ಅಮೆರಿಕವನ್ನು ನಾನು ತೋರಿಸಿದ್ದೇನೆ. ಇಡೀ ಅಮೆರಿಕವನ್ನು, ನಯಾಗರಾ ಫಾಲ್ಸು, ಡಿಸ್ನಿಲ್ಯಾಂಡು, ಸಾಸ್ ವೆಗಾಸು. ಈಗ ಆ ಅವಶ್ಯಕತೆ ಇಲ್ಲ ಜನಕ್ಕೆ. ಎಲ್ಲರ ಮನೆಗಳಲ್ಲಿ ಅಮೆರಿಕದಲ್ಲಿ ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ಸರಿ ನಾವು ಒಂದು ಊರಿಗೆ ಕಾನ್ಸಂಟ್ರೇಟ್ ಮಾಡಿ, ಒಂದು ಊರ ಮೇಲೆ ಫೋಕಸ್ ಮಾಡಿ, ಒಂದು ಊರಿನ ಅದ್ಭುತಗಳನ್ನು ಹಿಡಿದು ಅಲ್ಲಿ ಕಥೆಯನ್ನು ಹೇಳ್ತಕ್ಕಂತಹ ಕೆಲಸ ಮಾಡಿದ್ರು. ಈಗ ಅಮೆರಿಕನ್ ಜಿಯೋಗ್ರಫಿ ಈಸ್ ನಾಟ್ ಎ ಮಿಸ್ಟ್ರಿ ಟು ಎನಿಬಡಿ, ಎಲ್ಲರಿಗೂ ಗೊತ್ತಿರೋವಂಥದ್ದು. ಆ ಕಾಲದಲ್ಲಿ 30 ವರ್ಷದ ಹಿಂದೆ ಆ ಸಾಫ್ಟ್ವೇರ್ ವಲಸೆ ಹೋಗ್ತಿದ್ದ ದಿನಗಳಲ್ಲಿ ಅವತ್ತು ಎಲ್ಲರೂ ಅಮೆರಿಕ ಅನ್ನುವಂಥದ್ದು ಒಂದು ದೊಡ್ಡ ಕ್ರೇಜ್ ಇರ್ತಿತ್ತು. ಇವತ್ತು ಬಹಳಷ್ಟು ಜನ ವಾಪಸ್ ಬರ್ತಿದ್ದಾರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನಲ್ಲಿ. ಅನೇಕ ಸಮಸ್ಯೆಗಳು ಅಮೆರಿಕದಲ್ಲಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಇರುವಂಥ ಅನೇಕ ಅಂಶಗಳನ್ನು ನಾನು ಕೈ ಬಿಡ್ತಾ ಹೋದೆ. ಡ್ರೈನು, ದೇಶಭಕ್ತಿ, ಪೇಟ್ರಿಯಾಟಿಸಮು, ಅದು ಯಾವುದನ್ನು ನಾನು ಕ್ಯಾರಿ ಮಾಡಬಾರ್ದು. ಇವತ್ತಿಗೆ ಇರಲಿವೆಂಟ್ ಅಂತಲ್ಲ, ಇವತ್ತಿಗೆ ಅದು ಅಪ್ರಸ್ತುತವಾದದ್ದು ಅಷ್ಟೇ ಅಲ್ಲ, ಇವತ್ತಿಗೆ ಹೇಳಬೇಕಾದ ಬೇರೆ ವಿಷಯ ಇದೆ. ಹಾಗಾಗಿ ಇದರ ಫೋಕಸ್ ಪಾಯಿಂಟು ಬೇರೆ ಇದೆ. ಆದರೆ ಯಾವುದೇ ರೀತಿಯಲ್ಲಿ ಅದರ ಕಥೆಯ ಮುಂದುವರಿದ ಭಾಗ ಇದಲ್ಲ. ಅಮೆರಿಕ 1ರ ಮುಂದುವರಿದ ಭಾಗ ಇದಲ್ಲ. ಅದನ್ನು ಮಾತ್ರ ನಾನು ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೇನೆ. ಮತ್ತು ಭಾಗ 2 ಅನ್ನುವ ಶೀರ್ಷಿಕೆಗೆ ಈ ಕಥೆ ಅನೇಕ ದೃಷ್ಟಿಯಲ್ಲಿ ಹೊಂದುತ್ತೆ. ಮುಖ್ಯವಾಗಿ ಆ ಜಾನ್ರಾಗಿ ಇದು ಹೊಂದೋದ್ರಿಂದ ನಾನು ಆ ಶೀರ್ಷಿಕೆಯನ್ನು ಇವತ್ತು ನಿಮ್ಮೆದುರಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಮೈಕ್ ಕೊಡಿ, ಮಂಜುಳಾ ಅವರಿಗೆ ಮೈಕ್ ಕೊಡಿ. ಸ್ವಲ್ಪ ಗಟ್ಟಿಯಾಗಿ ಹೇಳಿ, ನನಗೆ ಕಿವಿ ಕೇಳಿಸ್ತಾ ಇಲ್ಲ ಇತ್ತೀಚೆಗೆ. ಸರ್, ಹೆಸರುಗಳು ಏನಾದರೂ ರಿಪೀಟ್ ಆಗುತ್ತಾ? ಯಾಕಂದರೆ ಅದರಲ್ಲಿ ನಿರೂಪ ಅವ್ರು ಹೇಳಿದ್ರು, ಸಿನಿಮಾ ಹೋಗ್ಬೇಕಿದ್ರೆ ಅಮೇರಿಕಾ ನೋಡೋದಕ್ಕೆ ಹೋದ್ವಿ, ಆದರೆ ಬರ್ತಾ ಪಾತ್ರಗಳೇ ನಾವು ಆಗಿದ್ವಿ, ನಮಗೆ ಬರೀ ಭೂಮಿ ಮತ್ತು ಸೂರ್ಯ, ಶಶಾಂಕ್ ಮಾತ್ರ ಕಾಣಿಸ್ತಿದ್ರು ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಭೂಮಿಯಲ್ಲಿದೆ ಪೃಥ್ವಿ ಅವರು. ಸೊ ಹೆಸರುಗಳು ಅದೇ ಏನಾದರೂ ರಿಪೀಟ್ ಆಗಿದೆಯಾ, ಬೇರೆ ಏನಾದರೂ ಇಟ್ಟಿದ್ದೀರಾ ಸರ್? ನೋಡಿ, ಸೂರ್ಯ, ಭೂಮಿ, ಚಂದ್ರ ಅಥವಾ ಶಶಾಂಕ ಆ ಪಾತ್ರ ಆ ಸಂದರ್ಭಕ್ಕೆ ಆ ಬಾಹ್ಯಾಕಾಶದ ಒಂದು ಪರಿಕಲ್ಪನೆ ಇಟ್ಕೊಂಡು ಆ ಕಥೆಯನ್ನು ಹೇಳಿತು. ಇಲ್ಲಿರ್ತಕ್ಕಂಥ ಪಾತ್ರಗಳ ಸಂಘರ್ಷ ಪೂರ್ತಿ ಬೇರೆ, ಸಂಪೂರ್ಣವಾಗಿ ಬೇರೆ ಅಂತದ್ದು. ಆಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡೋದು ಏನಂದರೆ,
ಒಂದು ಯಶಸ್ಸು, ತುಂಬ ಒಳ್ಳೆಯ ಯಶಸ್ಸು ಸಿಕ್ಕಿದಾಗ ಅದನ್ನು ಮೀರೋ ಪ್ರಯತ್ನ ಮಾಡಬೇಕು. ಅದು ರಿಸ್ಕ್ ಗೊತ್ತು ನನಗೆ. ಅದು ಮೌಂಟ್ ಎವರೆಸ್ಟ್ ಥರ ಇದೆ ಎದುರುಗಡೆ, ದೊಡ್ಡ ಪರ್ವತದ ಹಾಗೆ. ನೀವು ದಾಟಬೇಕು, ಅದನ್ನು ದಾಟೋ ಪ್ರಯತ್ನ ಮಾಡಬೇಕು. ಹಾಗಾಗಿ ಆ ಹಳೆಯ ಯಶಸ್ಸಿನ ಗುಂಗನ್ನು ಬಿಟ್ಟು ಹೊಸದಾಗಿ ಸೃಷ್ಟಿ ಮಾಡಿದ 3 ಪಾತ್ರಗಳಿವೆ. ಇಲ್ಲಿ ಸೂರ್ಯರಿಲ್ಲ, ಭೂಮಿ ಇಲ್ಲ, ಶಶಾಂಕರಿಲ್ಲ. ಆದರೆ ಬೇರೆ ಏನೋ ಇದೆ, ಮಹತ್ವದ್ದಿದೆ, ಮನೆಯ ಕಥೆ ಇದೆ. ಇವತ್ತು ಸಮಾಜ ಅನುಭವಿಸ್ತಿರ್ತಕ್ಕಂಥ ಅನೇಕ ಪ್ರಶ್ನೆಗಳು, ದ್ವಂದ್ವಗಳು, ಸಂಕಟಗಳು, ದುಡಿಯುವ ಹೆಣ್ಣಿನ ಕಷ್ಟಗಳು, ನಷ್ಟಗಳು, ಇದೆಲ್ಲ ಇದರಲ್ಲಿ ಇದೆ. ಹೀಗಾಗಿ ಅಲ್ಲಿಯ ಆ ಒಂದು ಗುಂಗು ಇಲ್ಲಿ ನಾನು ಕ್ಯಾರಿ ಮಾಡಿಲ್ಲ. ಯಾಕೆ ಅಂತ ಸರ್, ಬಿಕಾಸ್ ಈಗ ಯಾವುದಾದ್ರೂ ಪಾರ್ಟ್ 2 ಬರುತ್ತೆ ಅಂತ ಅಂದಾಗ ಅಟ್ಲೀಸ್ಟ್ ಅದ್ರದ್ದು BGM ಆದರೂ ಇಟ್ಕೊಂಡಿರ್ತಾರೆ. ಯಾಕಂದರೆ ನಿಮ್ಮದು ಅಮೇರಿಕಾ ಅನ್ನೋ ಒಂದು ಏನಿತ್ತು, ಸೊ ಅದಾದರೂ ಇಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಈಗ ಟೈಟಲ್ ಲುಕ್ ನೋಡ್ತಾ ಇದ್ರೆ ಯಾವುದು ಕೂಡ ನೀವು BGM ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಯಾವುದನ್ನು ಕೂಡ ನೀವು ತಗೊಂಡಿಲ್ಲ ಅಲ್ಲಿಂದ ಇಲ್ಲಿಗೆ. ಫ್ರೆಶ್ ಇರಲಿ ಅಂತಲೇ ಈ ರೀತಿ ಮಾಡಿರೋದ ಹೇಗೆ ಅಂತ. ಈಗ ನಾನು ಮನೋಮೂರ್ತಿ ಇಬ್ಬರು ಬಿಟ್ಟರೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿರೋರು ಇನ್ಯಾರೂ ಇಲ್ಲ. ಸೊ ಮನೋಮೂರ್ತಿಯವರು ಬಂದಿದ್ದರಿಂದ ಸಹಜವಾಗಿ ಅವರ ಮೆಲೋಡಿ, ಮಾಧುರ್ಯ ಪ್ರಧಾನವಾದ ಹಾಡುಗಳು ಇದರಲ್ಲೂ ಇದೆ. ಅದೇ ಕಥೆಗಾರನಾಗಿ ನಾನು ಸ್ಕ್ರೀನ್ ರೈಟರ್ ಆಗಿ ಇದಕ್ಕೆ ಮುಂದುವರೆದಿದ್ದೀನಿ. ಸೊ ಹೀಗಾಗಿ ನೀವು ಎಷ್ಟು ಕೆದಕಿದ್ರೂ ಕೂಡ ನನ್ನ ಕತೆ ಹೇಳಲ್ಲ. ಯಾಕೆಂದರೆ ಅದನ್ನು ಹೇಳಬಾರ್ದು ಅನ್ನುವಂಥದ್ದು ಏನು ದೊಡ್ಡ ರಹಸ್ಯ ಅಂತಲ್ಲ. ನಾಳೆ ನೀವು ಕಾದಂಬರಿ ತೆಗೆದುಕೊಂಡು ಓದಿದರೆ ಇದನ್ನು ಮಾಡಿರಬಹುದು ಅಂತ ಊಹೆ ಮಾಡಬಹುದು. ಸಿನಿಮಾದಲ್ಲಿ ಒಂದು ಸಣ್ಣ ಟ್ರೇಡ್ ಸೀಕ್ರೆಟ್ ಅನ್ನುವಂಥದ್ದು ಇಟ್ಕೋಬೇಕು. ಆ ದೃಷ್ಟಿಯಿಂದ ಒಂದೊಂದಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹತ್ತಿರ ಹೋದ ಹಾಗೆ ವಿವರಗಳನ್ನು ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇದು ಬೇರೆಯಾದ ಕಥೆ, ಶೀರ್ಷಿಕೆ ಅದೇ. ಸರ್, ಔಟ್ ಆಫ್ ದ ಬಾಕ್ಸ್ ಒಂದು ಕ್ವಶನ್. ನೀವು ಬಾನಲ್ಲೇ ಮಧುಚಂದ್ರಕ್ಕೆ ಒಂದು ಸಿನಿಮಾ ಮಾಡಿದ್ರಲ್ವಾ, ಸೊ ಅದು ಈಗಿನ ಜನ್ರೇಷನ್ಗೆ ಸೂಕ್ತವಾಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲ ಮಧುಚಂದ್ರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ಸಾಯಿಸ್ತಿದ್ದಾರೆ, ಹುಡುಗನ್ನ. ಸೊ ಅವಾಗಲೇ ಆ ಥರದ ಘಟನೆಗಳು ನಡೆದಿತ್ತ? ಅದರ್ವೈಸ್ ನಿಮ್ಮ ಸಿನಿಮಾ ನೋಡ್ಕೊಂಡು ಏನಾದರೂ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೆಲವರು ಮಾಡ್ತಿದಾರ ಅಂತ ನೋಡಿ. ಎಷ್ಟು ಸಾಂದರ್ಭಿಕವಾಗಿದೆ ನಿಮ್ಮ ಪ್ರಶ್ನೆ ಅಂದರೆ, ಕಳೆದ 10 ದಿನಗಳ ಕ್ರೈಮ್ ರಿಪೋರ್ಟ್ ನೋಡಿದರೆ ಎಲ್ಲ ಮಹಿಳಾ ಅಪರಾಧಿಗಳೇ. ಒಬ್ಬ ಹೆಣ್ಮಗಳು ತಂದೆ ತಾಯಿ ತಂಗಿಯನ್ನು ಕೊಂದಿದ್ದಾಳೆ. ಇನ್ನೊಬ್ಬ ಹೆಣ್ಮಗಳು ಕೋಟೆಯಿಂದ ಗಂಡನ ತಳ್ಳಿ ಸಾಯಿಸಿದ್ದಾಳೆ. ಆಯ್ತಾ? ನಾನು ಅಂಥ ಸಿನಿಮಾ ಮಾಡಿದರೆ ನೀವು ಏನಂತ ಹೇಳ್ತೀರಿ? ಸ್ತ್ರೀಯರನ್ನು ಕೆಟ್ಟದಾಗಿ ಚಿತ್ರಿಸ್ತಾ ಇದ್ದೀರಿ, ಹೆಣ್ಣು ಮಕ್ಕಳು ಕೋಮಲೆಯರು, ಹಾಗೆ ಹೇಗೆ ಅಂತ ಹೇಳ್ತೀರಿ ಅಲ್ವಾ? ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾಗಳು ಸಮಾಜದ ಪ್ರತಿಬಿಂಬ ಅಷ್ಟೇ. ನಮ್ಮ ರಿಫ್ಲೆಕ್ಷನ್ಸು ಅಲ್ಲಿ ಇರುತ್ತೆ. ಆ ರಿಫ್ಲೆಕ್ಷನ್ಸ್ನ ಎಷ್ಟು ಕಲಾತ್ಮಕವಾಗಿ ನಾವು ಹೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಹೊರತು, ನಮ್ಮ ಕಥೆಗಳು ಹುಟ್ಟುದೆಲ್ಲಿಂದ? ಸಮಾಜದಲ್ಲಿ ನಡೆಯೋ ಘಟನೆಗಳನ್ನೇ ತಗೊಂಡು ಕಥೆ, ಕಾದಂಬರಿ, ಚಿತ್ರಕಥೆ ಆಗಿರುವಂಥದ್ದು. ಸೊ ಬಾನಲ್ಲೇ ಕೂಡ ನಿಜವಾಗಿ ಪೊಲೀಸ್ ಇಲಾಖೆಯಲ್ಲಿ ನಡೆದಂಥ ಕಥೆ, ಅದನ್ನಿಟ್ಕೊಂಡು ನಾನು ಅಲ್ಲಿಗೆ ಹೋಗಿ ರೋಹ್ತಾಂಗ್ ಪಾಸ್ನಲ್ಲಿದ್ದು ಕಾದಂಬರಿ ಬರೆದು, ಕಾದಂಬರಿ ಆದ ಅನೇಕ ವರ್ಷಗಳ ನಂತರ ನಿರ್ದೇಶಕಕ್ಕೆ ಬಂದಾಗ ಅದನ್ನೇ ನಾನು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಅದು ಆಗಿ ಇವತ್ತಿಗೆ 93ನೇ ಇಸ್ವಿ. ಘಟನೆಗಳು ಮಾತ್ರ ಈಗ ನಡೀತಾನೆ ಇದೆ. ಶಾನ್ವಿ ಅವರಿಗೆ ಪ್ರಶ್ನೆ ಅಂತ. ಸರ್, ಇನ್ನೊಂದ್ಸಲ ಕೇಳ್ತೀರಾ? ಪಾತ್ರದ ಮೂಡ್ ಹೇಗಿದೆ? ಪಾತ್ರದ ಮೂಡ್ ಐ ಥಿಂಕ್ ಸರ್ ಹೇಳೋದು, ಸಮಾಜದಲ್ಲಿ the women how they are, it's a best portrayal of a woman in a dilemma. That's all I can say. And today I think in society every woman is in dilemma. I think more than this I can't say. Did I oversay? Did I just like step up? ನೀವು ಕೇಳಿರೋದು ನಾನೇ.
ಮಂಜು ಸರ್ ಕೇಳಿ. ಮಂಜು ಸರ್ ನೀವು ನನ್ನೊಬ್ಬರನ್ನೇ ಮಾತಾಡಿಸ್ತೀರಾ, ಅವ್ರು ಕೇಳಿ. ನಿರೂಪರೆ, ಅಮೇರಿಕ ನೋಡಿದ ತಕ್ಷಣ ರಮೇಶ್ ಅವರಿಂದು ಪಾತ್ರ, ಆಮೇಲೆ ಹೇಮಾ ಅವ್ರದ್ದು, ಜಾನವ್ರ ಪಾತ್ರ ತುಂಬ ಸಿನಿಮಾ ನೋಡ್ಬೇಕಾದ್ರೆ ಈಗ ಅದನ್ನು ನಿರೀಕ್ಷೆ ಮಾಡ್ತಾರೆ. ನಿಮ್ಗೆ ಹೇಗಿತ್ತು, ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರ ಮಾಡೋಕ್ಕೆ ಈ ಸಿನಿಮಾದಲ್ಲಿ? ನಾನು ಆಗಲೇ ಹೇಳಿದಾಗೆ ಸರ್ದು ಬರವಣಿಗೆ ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಅಂತ ಮಾತ್ರ ಅಲ್ಲ, ಪ್ರತಿಯೊಂದು ಪಾತ್ರಕ್ಕೂ, ಶಾನ್ವಿಯವ್ರ ಪಾತ್ರಕ್ಕೂ ಇರ್ಬೋದು, ಇಲ್ಲ ಪೃಥ್ವಿಯವ್ರ ಪಾತ್ರಕ್ಕೆ ಇರ್ಬೋದು, ತುಂಬ ಒಂದು ಆರ್ಕ್ ತುಂಬ ಚೆನ್ನಾಗಿದೆ. ಆ ಡೈಲಮಾ ಇವ್ರು ಏನು ಹೇಳಿದ್ರು, ನಾನೇನು ಮಾಡಬೇಕು ಏನು ಮಾಡಬಾರ್ದು, ಈ ಗೊಂದಲಗಳು ಪಾತ್ರಗಳಿಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇನ್ನೊಂದು, ಈಗ ಸೊಸೈಟಿಯಲ್ಲಿ ನಡೀತಾ ಇರುವಂಥ ಈಗ ಅಮೇರಿಕ ಭಾಗ 1 ಏನಿದೆ, ಆ ಟೈಮ್ಗೆ ಆ ಏಜ್ ಗ್ರೂಪ್ ಅವರು, ಈಗ ಸೂರ್ಯ, ಭೂಮಿ, ಶಶಾಂಕ್, ಆ ಏಜ್ ಗ್ರೂಪ್ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇತ್ತು, ಯಾವ ರೀತಿ ಪ್ರೀತಿಯಲ್ಲಿರ್ಬೋದು, ಲೈಫಲ್ಲಿರ್ಬೋದು, ಯಾವ ಥರ ಪ್ರಾಬ್ಲಮ್ಸ್ ಇತ್ತು, ಅದನ್ನು ಹೇಗೆ ಅವರು ಪರದೆ ಮೇಲೆ ತಂದರು. ಅದೇ ರೀತಿ ಈಗಿನ ಜನ್ರೇಷನ್ನಲ್ಲಿ ನಮ್ಮ ಏಜ್ ಗ್ರೂಪಲ್ಲಿ ಇರುವಂಥವ್ರಿಗೆ ಯಾವ ಪ್ರಾಬ್ಲಮ್ಸ್ ಇದೆ, ತುಂಬ ಒಂದು ಸೆನ್ಸಿಟಿವ್ ಇಶ್ಯೂ. ಆ್ಯಂಡ್ ಪ್ರೆಸೆಂಟ್ ಜನ್ರೇಷನ್ಗೆ ಇರುವಂಥ ಪ್ರಾಬ್ಲಮ್ ಐ ಥಿಂಕ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಥರನೇ ತುಂಬ ಫ್ಯಾಮಿಲೀಸ್ ಫೇಸ್ ಮಾಡ್ತಾ ಇರೋವಂಥ ಇಶ್ಯೂ. ಅದೇನು ಅಂತ ಹೇಳಲ್ಲ, ಬಿಕಾಸ್ ಸರ್ ಹೇಳಿದ್ರು ಕತೆ ಬಿಟ್ಕೊಡೋಕ್ಕಾಗಲ್ಲ ಅಂತ. ಬಟ್ ಆ ಒಂದು ವಿಷಯನ, ಈಗಿನ ಜನ್ರೇಷನ್ಗೆ ಇರುವಂಥ ಚಾಲೆಂಜಸ್ನ ಸೀನಿಯರ್ ಡೈರೆಕ್ಟರ್ ಆಗಿ ಅವರು ಹ್ಯಾಂಡಲ್ ಮಾಡಿದಂಥ ರೀತಿ, ನಾನು ಈಗ ಕಂಪೇರ್ ಮಾಡ್ತಾ ಇರೋದು ಅಂತಲ್ಲ, ಈಗ ಒಂದು ಮಣಿರತ್ನಂ ಅವರು ಓಕೆ ಕಣ್ಮಣಿಯಲ್ಲಿ ಹೇಗೆ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ತೋರಿಸಿದ್ರು, ದೋ ಹಿ ವಾಸ್ ಅ ಸೀನಿಯರ್ ಡೈರೆಕ್ಟರ್ ಆ್ಯಂಡ್ ಅದು ಯಂಗರ್ ಜನ್ರೇಷನ್ ಪ್ರಾಬ್ಲಮ್ ಆಗಿರೋದನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ರಲ್ಲ. ಐ ಥಿಂಕ್ ಇಟ್ ಈಸ್ ವೆರಿ ಮಚ್ ದ ಸೇಮ್. ಈಗ ನಾಗತಿಹಳ್ಳಿ ಸರ್ ಅಷ್ಟು ಸೀನಿಯರ್ ಡೈರೆಕ್ಟರ್ ಆದ್ರೂ ಇವಾಗಿನ ಜನ್ರೇಷನ್ದು ಪ್ರಾಬ್ಲಮ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ನಾಟ್ ದ ಸೇಮ್. ಇಲ್ಲ, ಮೆಜಾರಿಟಿ ಅಮೆರಿಕಲ್ಲಿ ನಡೆಯುತ್ತೆ. ಆ್ಯಂಡ್ ಸರ್ ಹೇಳಿದ್ರಲ್ಲ, ಈಗ ಆ ಟೈಮ್ಗೆ ಯಾರು ಅಮೆರಿಕ ನೋಡಿರ್ಲಿಲ್ಲ. ತುಂಬ ಕೆಲವರು ಅಮೆರಿಕಾಗೆ ಹೋಗಿದ್ರಷ್ಟೇ. ನಾವು ಫಸ್ಟ್ ಟೈಮ್ ಅಮೆರಿಕ ನೋಡಿದ್ದೆ ಸಿನಿಮಾದಲ್ಲಿ. ಅಮೆರಿಕ ಓಕೆ ಈ ಥರ ಇರುತ್ತೆ, ವೇಗಸ್ ಈ ಥರ ಇರುತ್ತೆ, ನ್ಯೂಯಾರ್ಕ್ ಈ ಥರ ಇರುತ್ತೆ ಅಂತ ನಮ್ಗೆ ಗೊತ್ತಾಗಿದ್ದೆ ಅಮೆರಿಕ ನೋಡಿದಾಗ. ಬಟ್ ಇದರಲ್ಲಿ ಸಿಯಾಟಲ್ ಒಂದು ಪಾತ್ರ ಆಗಿದೆ. ನಮ್ಮ 3 ಜನ ಪಾತ್ರ ಬಿಟ್ಟು ಆ ಜಾಗನೂ ಒಂದು ಪಾತ್ರ ಆಗುತ್ತೆ. ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರೆ ಒಬ್ಬ ಲೆಜೆಂಡ್ರಿ ನಿರ್ದೇಶಕರು, ಯಾಕೆಂದರೆ ಅವ್ರ ಸಿನಿಮಾಗಳಲ್ಲಿ ಇವತ್ತು ಕೂಡ ಮಾತಾಡ್ತಾರೆ. ಅಂಥ ನಿರ್ದೇಶಕರ ಕೆಲಸ ಮಾಡಿದ್ದು ಹೇಗೆ? ನಾನು ತುಂಬ ಕಡೆ ಹೇಳಿದ್ದೀನಿ ಇದು. ಅಂದರೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದಾಗ ಸೇಮ್ ಕ್ವಶನ್ ಕೇಳ್ತಾರೆ. ಬಿಕಾಸ್ ತುಂಬ ಜನ ನಾಗತಿಹಳ್ಳಿ ಸರ್ ಸಿನಿಮಾ ಫ್ಯಾನ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲೂ. ಆ್ಯಂಡ್ ಅಮೆರಿಕ ಬಗ್ಗೆ ಅವರೆಲ್ಲ ತುಂಬ ಎಕ್ಸೈಟ್ ಆಗಿದ್ದಾರೆ. ನಾನು ಒಂದು ಡಿಫ್ರೆನ್ಸ್ ನೋಡಿದ್ದು, ಈಗಿನ ನಾನಿದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಫ್ರೇಮಲ್ಲಿ ಏನಿದೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾರೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಮ್ಮಿ ತಲೆ ಕೆಡಿಸ್ಕೋತಾರೆ. ಆಸ್ ಅನ್ ಆಡಿಯನ್ಸ್ ನಿಮಗೆ ಸಿನಿಮಾ ರೀಚ್ ಆಗೋದು ಪಾತ್ರಗಳು ಕನೆಕ್ಟ್ ಆದರೆ. ಆ್ಯಂಡ್ ಸರ್ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ಗೈಡ್ ಮಾಡಿ ಅದರಲ್ಲಿ ಏನು ಇಮೋಷನ್ ಬೇಕು ಅದನ್ನು ಹೊರಗಡೆ ತೆಗಿತಾರೆ. ಆ್ಯಂಡ್ ನಿಮ್ಮ ಫ್ರೇಮಲ್ಲಿ ಏನೇ ಮಿಸ್ಟೇಕ್ಸ್ ಇದ್ರೂ ನಡೆಯುತ್ತೆ, ಬಟ್ ಪಾತ್ರಗಳು ಕನೆಕ್ಟ್ ಆಗಲಿಲ್ಲ ಅಂದರೆ ಸಿನಿಮಾ ನಡೆಯಲ್ಲ, ನಾನು ನಂಬಿರೋದು. ಮಹೇಶ್ವರ, ನಿಮ್ಮ ಸಿನಿಮಾ 30 ವರ್ಷಗಳ ಹಿಂದಿನವರು ಕೂಡ ಇವತ್ತು ಕೂಡ ಪ್ರಸ್ತುತ. ಅವತ್ತಿನ ಆ ಕಥೆ ಇವತ್ತು ಕೂಡ ನಡೀತಾ ಇರುವಂಥ ಮನಸ್ಸಿನ ಭಾವನೆಗಳೆಲ್ಲ ಆ ಥರ ಇದ್ದಾವೆ, ಅಮೆರಿಕ ಬಗ್ಗೆ ಇರುವಂಥ ಭಾವನೆಗಳೆಲ್ಲ. ಇದನ್ನು ಇನ್ನೆಷ್ಟು ಮುಂದಿನ ಕಥೆ ತೊಗೊಂಡೋಗಿದೆ ಮುಂದಿನ ಪೀಳಿಗೆಗೆ ಅಂತ ಪಾರ್ಟ್? ನನ್ನ ನಂಬಿಕೆ, ಕಥೆ, ಪಾತ್ರ ಎಲ್ಲ ಹೆಚ್ಚು ನೈಜವಾಗಿರುವ ಅನುಭವ ಮೂಲದಿಂದ ಬರಬೇಕು ಸಾಧ್ಯವಾದಷ್ಟು. ಹಾಗಂತ ನಾವು ವಿ ಆರ್ ನಾಟ್ ಡೂಯಿಂಗ್ ಎ ಡಾಕ್ಯುಮೆಂಟ್ರಿ. ಹೆಚ್ಚು ನೈಜ ಮಣ್ಣಿನ ಮೂಲದಿಂದ ಬರಬೇಕು. ಉಂಡು ಹೋದ ನಮ್ಮ ಹಳ್ಳಿಲಿ ನಡೆದ ಕತೆ, ಬಾನಲ್ಲೇ ಕೂಡ ಪೊಲೀಸ್ ಇಲಾಖೆಯಲ್ಲಿ ನಡೆದ ಕತೆ. ಆ ಥರ ಹೇಳ್ತಾ ಹೋದರೆ ಹೂವಿನ ಪಾತ್ರ, ಮಾತಾಡ್ ಮೂಲಿಗೆ ನಾನು ಕಣ್ಣಾರೆ ಕಂಡ ಅನೇಕ ರೈತ ನಾಯಕರ ಪಾತ್ರಗಳು. ಸೊ ನಾವು ಹೆಕ್ಕುವಾಗ
ಆದಷ್ಟು ಜೀವನಕ್ಕೆ ಹತ್ತಿರ ಇರೋವಂಥ, ಯಾರಿಗೋ ತಾಕುವಂಥ, ಯಾರಿಗೋ ಕಷ್ಟವನ್ನು ವಿವರಿಸುವಂಥ, ತಳಮಳವನ್ನು ವಿವರಿಸುವಂಥ ಸನ್ನಿವೇಶ ಇರಬೇಕು. ಈ 3 ಪಾತ್ರಗಳೇನಿದೆ, ಇವತ್ತಿನ ಸಮಾಜದ ಯುವಕರ ಪ್ರತಿನಿಧಿಗಳು ಇವರು. ನಾನು ಅನೇಕರಿಗೆ ಕತೆ ಹೇಳಿದಾಗ, ನಮ್ಮ ಕುಟುಂಬದಲ್ಲಿ ಇದೇ ಥರ ಆಗಿತ್ತು ಸರ್, ಸ್ವಲ್ಪ ಈ ಥರ ಆಗಿತ್ತು ಸರ್ ಅಂತ ಹೇಳ್ತಾರೆ. ಇದು ಒಂದು ಸತ್ಯದ ಅನ್ವೇಷಣೆ ಥರ. ಅಂದರೆ ಸಹಜತೆ ಮತ್ತು ಸತ್ಯ ಅವುಗಳನ್ನು ಹುಡುಕೊಂಡು ಹೋದರೆ ಅವು ನಿಮಗೆ ಹೃದಯಕ್ಕೆ ನಾಟುತ್ತೆ. ಸಿಕ್ಕಾಪಟ್ಟೆ ಕಲ್ಪನೆ ಮಾಡ್ತಾ ಹೋದರೆ, ಸಿಕ್ಕಾಪಟ್ಟೆ ಫ್ಯಾಂಟಸಿ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಜನಕ್ಕೆ ಕನೆಕ್ಟ್ ಆಗೋದು ಕಷ್ಟ. ಅದು ಒಂದು ಹಾಡಲ್ಲೋ, ಒಂದು ಕಾಸ್ಟ್ಯೂಮ್ನಲ್ಲೋ, ಒಂದು ಸೆಟಪ್ನಲ್ಲೋ ಕೆಲವು ನಾವು ಸಿನಿಮಾಗಳಲ್ಲಿ ಅದನ್ನು ಮಾಡ್ತಾರೆ, ಮಾಡಬಾರ್ದು ಅಂತಲ್ಲ. ಬಟ್ ಮೂಲತಃ ಒಂದು ಕಥೆ ನಮ್ಮದು ಅನ್ನಿಸ್ಬೇಕಾದ್ರೆ ಇಲ್ಲೆಲ್ಲೋ ನಡೀತಲ್ಲ, ಇಲ್ಲೆಲ್ಲೋ ಈ ಥರ ಆಗಿತ್ತಲ್ಲ ಅಂತ ಅನ್ನಿಸ್ಬೇಕು. ನನಗೆ ಅದು ತುಂಬ ತುಂಬ ಮುಖ್ಯ. ಸೊ ನಾನು ಮೂಲತಃ ಕಥೆಗಾರನಾಗಿ ಕಥೆಗಳನ್ನು ಬರೆಯುವುದು ಕೂಡ, ಈಗ ಒಳಚರಂಡಿ ಅಂತ ಒಂದು ಕಥೆ ನನಗೆ ಪ್ರಜಾವಾಣಿಯಲ್ಲಿ ಪ್ರಶಸ್ತಿ ತಂದುಕೊಡ್ತೀವಿ 2 ವರ್ಷದ ಹಿಂದೆ, ದೀಪಾವಳಿ ವಿಶೇಷಾಂಕದಲ್ಲಿ. ಅದು ನಮ್ಮ ಬೀದಿಯಲ್ಲಿ ನಡೆದ ಒಂದು ಸಣ್ಣ ಘಟನೆ. ನನಗೆ ಎಷ್ಟು ಕಾಡ್ತು ಅಂದರೆ ಅದನ್ನು ಕಥೆ ಬರೆದೇ ದೀಪಾವಳಿ ಕಳಿಸ್ತೇವೆ, ಅಲ್ಲಿ ಪ್ರಜಾವಾಣಿಯಲ್ಲಿ ಪ್ರಕಟವಾಯಿತು. ತುಂಬ ಜನ ಕೇಳಿದ್ರು ಇದು ಹೇಗೆ ನಿಮಗೆ ಹೊಳೆಯಿತು ಅಂತ. ನಿಜವಾಗಿ ಅದು ಯಾವುದೇ ಬೀದಿಯಲ್ಲಿ ನಡೆಯುವಂಥ ಘಟನೆ, ಸಾಮಾನ್ಯವಾದ ಘಟನೆ. ಒಂದು ಒಳಚರಂಡಿ ಏನು ಅಂತದ್ದು ಇವತ್ತು ಬೆಂಗಳೂರಿನಲ್ಲಿ ಕಸ, ಫುಟ್ಪಾತು ಎಷ್ಟು ಇಶ್ಯೂಗಳು ಅದ್ರ ಹಿಂದ್ಗಡೆ ಬರ್ತಾ ಹೋಗ್ತವೆ ಅಂದರೆ, ಅದು ಗೋಳಿದ ತಕ್ಷಣ ಅನಿಸುತ್ತೆ ಹೌದು ಇದು ಈ ಥರ ಅಂತ. ಹೀಗೆ ಹೇಳುವಾಗಲೂ ನಾವು ಅದನ್ನು ಡಾಕ್ಯುಮೆಂಟ್ರಿ ಮಾಡಿದೆ, ಅದಕ್ಕೊಂದು ಆರ್ಟಿಸ್ಟಿಕ್ ಟಚ್ ಕೊಟ್ಕೊಂಡು, ಅದಕ್ಕೆ ಸಿನಿಮ್ಯಾಟಿಕ್ ವ್ಯಾಲ್ಯೂ ಕೊಟ್ಕೊಂಡು ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಗೆಳೆಯ ಹೇಳಿದ್ರು ಈಗ ಸಿಯಾಟಲ್ ನಗರನ ಎಸ್ಕೆ ಎಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಅಂದರೆ, ಅಲ್ಲೊಂದು ಬೀಚ್ ಇದೆ, ಕೆನಾನ್ ಬೀಚ್ ಅಂತ, ಬಹಳ ದೊಡ್ಡ ಪ್ರಸಿದ್ಧವಾದ ಪ್ರವಾಸಿ ಜಾಗ. ಸಿಯಾಟ್ಲಿಂದ ಸುಮಾರು 300-400 ಮೈಲಿಗೆ ಹೋಗಿದ್ರೆ ಸಿಗುತ್ತೆ. ಪೆಸಿಫಿಕ್ ತೀರದ ಒಂದು ಬೀಚ್, ದೊಡ್ಡದೊಂದು ಬಂಡೆ, ಅದ್ರ ಪಕ್ಕ ಒಂದು ಪುಟ್ಟ ಬಂಡೆ, ಒಳ್ಳೆ ಅಮ್ಮ ಮಗಳು ಇದ್ದಂಗಿದೆ ಅದು. ಅದನ್ನು ನಮ್ಮ ಎಸ್ ಕೆ ಮತ್ತು ನಮ್ಮ ಶ್ರೀ ಡ್ರೋನ್ ಛಾಯಾಗ್ರಹಣದಲ್ಲಿ ಮತ್ತು ನಮ್ಮ ಸಿನಿಮಾ ಛಾಯಾಗ್ರಹಣದಲ್ಲಿ ಇಬ್ಬರು ಮಿತ್ರರು ಎಷ್ಟು ಚೆನ್ನಾಗಿ ಸೆರೆಹಿಡಿದಿದ್ದಾರೆ ಅಂದರೆ, ಒಂದು ವಿಷುವಲ್ ಪೊಯಿಟ್ರಿ ಥರ ಇದೆ. ಹಾಗಾಗಿ ವಿಷುವಲ್ ಪೊಯಿಟ್ರಿ ತೊಗೊಂಡು ಏನು ಮಾಡಬೇಕು ನಾವು ಅಂದರೆ, ಅದು ಕಥೆಯ ಭಾಗವಾಗಿದೆ, ನಮಗೆ ಆ ಸನ್ನಿವೇಶದ ಭಾಗವಾಗಿದೆ. ಅದು ಅಲ್ಲಿಗೆ ಹೋದ ತಕ್ಷಣ ನಾನು ಗಮನಿಸ್ತಾ ಇದ್ದೆ, ಪೃಥ್ವಿ, ನಿರು, ಸಾನ್ವಿ ಬೇರೆಯವರು ಆಗ್ಬಿಡ್ತಾ ಇದ್ರು. ಅದುವರೆಗೆ ಹೋಟೆಲಿಂದ ಹೋಗುವಾಗ ಬೇರೆಯವರಾಗಿರ್ತಿದ್ರು, ಆ ಜಾಗಕ್ಕೆ ಹೋದಾಗ ಬೇರೆ ಆಗ್ತಿದ್ರು. ಅಲ್ಲೊಂದು ಮೌಂಟ್ ರೆನಾರ್ ಅಂತ ಒಂದು ಮೌಂಟನ್ ಇದೆ, ನಮ್ಮ ಹಿಮಾಲಯದ ಆಗಿರುವಂಥ ಸ್ನೋ ಕ್ಯಾಪ್ ಇರುವಂಥ. ಅಲ್ಲಿ ಹೋದ ತಕ್ಷಣ ಅವರು ನೋಡಿಕೊಂಡ್ರೆ ಬೇರೆ ಮೂಡಲ್ಲಿ ಇರ್ತಾಯಿದ್ರು. ಅದು ಆ ಥರ ಪರಿಕರಗಳು ಬರಬೇಕು. ನಮ್ಮ ಶಿವು ಕೊಡ್ತಿದ್ದಂಥ ಆರ್ಟ್ ಸಪೋರ್ಟ್ ಇರ್ಬೋದು, ಅಥವಾ ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಎಲ್ಲ ಸೇರಿ ಅವ್ರನ್ನ ಒಂದು ಪುನರ್ಭವ, ಹೊಸ ಹುಟ್ಟು ಮಾಡುತ್ತೆ. ನನಗಂತೂ ಆ ಥರದ ತುಂಬ ತೃಪ್ತಿಯನ್ನು ಈ ಗೆಳೆಯರು ಕೊಟ್ಟಿದ್ದಾರೆ, 2 ವಿಭಾಗದವರು, ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ ಕಡೆಯಿಂದ. ಹೀಗಾಗಿ ನಾನು ಮೊದಲ ತಳಪಾಯ ಹಾಕುವಾಗ, ಕತೆ ಹುಡುಕುವಾಗ ಆದಷ್ಟು ಸಹಜತೆಗೆ ನಾನು ತಪ್ಪು ಮಾಡಿದ್ದೇನೆ. ಆ ಸಹಜತೆಯನ್ನು ಬಿಟ್ಟು ತಪ್ಪು ಸಿನಿಮಾ ಮಾಡೋಕ್ಕೆ ಹೋದಾಗ ಬಿದ್ದಿದ್ದೇನೆ, ಎಡವಿದ್ದೇನೆ. ನಾನು ಮಾಡಿದ್ದೆಲ್ಲ ಗೆದ್ದಿಲ್ಲ. ಕಾರಣ ನನಗೆ ಗೊತ್ತಾಗುತ್ತೆ ಆಮೇಲೆ, ಇದು ಸಹಜತೆಯಿಂದ ದೂರವಾಗ್ತಾ ಇದೆ, ನಾನು ಉತ್ಪ್ರೇಕ್ಷೆ ಮಾಡ್ತಾ ಇದ್ದೀನಿ ಏನನ್ನೋ, ಇದು ನಾನು ದಾರಿ ಬಿಟ್ಟೆ. ಇದರಲ್ಲಿ ಸಿನಿಮಾ ಮುಗಿಯೋಕ್ಕೆ ಮುಂಚೆನೇ ನಮಗೆ ಒಂದು ಸಿಗ್ನಲ್ ಬಂದ್ಬಿಡುತ್ತೆ, ಆತ್ಮವಿಮರ್ಶೆಯ ಸಿಗ್ನಲ್ ಬರುತ್ತೆ. ನನಗೆ ಅಮೃತಧಾರೆ ಮಾಡಿದಾಗ ಈಗಲೂ ನೆನಪಿದೆ, ಗೆದ್ದೇ ಗೆಲ್ಲತ್ತೆ ಅನ್ನುವಂಥ ಒಂದು ವಿಚಿತ್ರವಾದಂಥ ಉನ್ಮಾದ ಬಂದ್ಬಿಟ್ಟಿತ್ತು. ನಾಟ್ ಬಿಕಾಸ್ ಅಮಿತಾಬ್ ಜಿ ಆ್ಯಕ್ಟೆಡ್ ಇನ್ ದ ಫಿಲ್ಮ್ ಅಂತಲ್ಲ, ಆ ಸಿನಿಮಾದ ಟೋಟಲ್ ಕಂಟೆಂಟು ಆ ಥರ ಆಗತ್ತೆ. ನನಗೆ ಆ ಥರ, ದಯವಿಟ್ಟು ಯಾರು ಪ್ರಶಂಸೆ ಅನ್ಕೋಬೇಡಿ, ಈ ಸಿನಿಮಾ ಬಗ್ಗೆ ಆ ಥರ ಅನಿಸಿದೆ. ಅದರ ಬಾಕ್ಸ್ ಆಫೀಸ್ ಸಕ್ಸಸ್ ಗೊತ್ತಿಲ್ಲ ನನಗೆ, ಅದರ ಎಷ್ಟು ಯಶಸ್ಸು ಗೊತ್ತು. ಯಾಕೆಂದರೆ ಅಮೆರಿಕ 365 ದಿನ 2 ಸೆಂಟ್ರಲ್ಲಿ ಹೋಯಿತು, 25 ವಾರ 6 ಸೆಂಟ್ರಿಗಳಲ್ಲಿ ಹೋಯಿತು, 100 ಡೇಸ್ 10 ಸೆಂಟ್ರಿಗಳಲ್ಲಿ ಹೋಯಿತು. ಆ ಥರ ದಿನಗಳಲ್ಲಿ ಇಲ್ಲ ಇವತ್ತು ನಾವು. ಇದು ಹಂಗೆ ಹೋಗುತ್ತೆ ಅಂತಕ್ಕಂಥ ಭ್ರಮೆ ನನಗಿಲ್ಲ. ಆದರೆ ಚಿತ್ರಮಂದಿರಕ್ಕೆ ಇವತ್ತು ಕುಟುಂಬ ಪ್ರೇಕ್ಷಕರು ಬರೋದು ಕಷ್ಟ ಆಗ್ತಿದೆ, ನಾವು ಕಷ್ಟಪಡ್ತಿದ್ದೇವೆ. ಅವರು ಬಂದರು, ಸಿನಿಮಾ ನೋಡಿದ ಪ್ರತಿ ಹೃದಯಕ್ಕೆ ಸಿನಿಮಾ ನಾಟುತ್ತೆ, ಅನೇಕ ಪ್ರಶ್ನೆಗಳನ್ನು ಕೇಳುತ್ತೆ, ಆ ಪ್ರಶ್ನೆಗಳಿಗೆ ತಡಕಾಟ ಕ್ರಿಯೇಟ್ ಮಾಡುತ್ತೆ. ಅದು ವಾಸ್ತವದ ಇವತ್ತಿನ ಪ್ರತಿಬಿಂಬದ ಹಾಗೆ ಇದೆ. ಇದು ನನ್ನ ಆತ್ಮವಿಶ್ವಾಸದ ಮಾತು, ದಯವಿಟ್ಟು ಯಾರು ಅಹಂಕಾರದ ಮಾತು ಅಂತ ಅನ್ಕೋಬೇಡಿ. ಸರ್ ಇಲ್ಲಿ
ಅಮೇರಿಕಾ ಮಾಡಬೇಕಾದ್ರೆ ಮನೋಮೂರ್ತಿ ಅವರು ಅಚಾನಕ್ ಆಗಿ ಸಿಕ್ಕಿದ್ರು ಅಂತ ಒಂದು ಇಂಟರ್ವ್ಯೂಲಿ ಹೇಳ್ಕೊಂಡಿದ್ರು. ಸೊ ಈ ಸಿನಿಮಾ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಕಂಡೀಷನ್ಸ್ ಇದೆಯಾ ಅವ್ರದ್ದು ಅಂತಂದರೆ ಆ ಜರ್ನಿನೇ ಬೇರೆ ಇತ್ತು, ಅದಕ್ಕೊಂದು ಕತೆ ಹೇಳಿದ್ರು ಅವರು. ನೋಡಿ, ಅಮೆರಿಕಾದಲ್ಲಿ ನಾನು ಅವರನ್ನು ಪರಿಚಯಿಸಿದೆ. ಅನಂತರ ನಾನು ಇದೂ ಸೇರಿ ಅವ್ರ ಜೊತೆ 7 ಸಿನಿಮಾಗಳನ್ನು ಮಾಡಿ, ಹೈಯೆಸ್ಟ್ ಫಿಲ್ಮ್ಸ್ ಟುಗೆದರ್ ನಾವು ಮಾಡ್ಕೊಂಡು ಬಂದಿರೋದು. ಕೇವಲ ನಾನು ಅಮೆರಿಕಾ ಅಮೃತಧಾರೆ ಅಥವಾ ನನ್ನ ಪ್ರೀತಿ ಹುಡುಗಿ ಥರ ಸೂಪರ್ ಹಿಟ್ ಫಿಲ್ಮ್ಸ್ ಮಾಡಿದ್ದಲ್ಲದೆ ನಾನು ಅವರನ್ನು ಖುದ್ದಾಗಿ ಮುಂಗಾರು ಮಳೆಗೆ ಯೋಗರಾಜ್ ಭಟ್ರಿಗೆ ಪರಿಚಯ ಮಾಡಿಕೊಟ್ಟು ನೀವು ನನ್ನನ್ನು ಬಿಟ್ಟು ಹೋಗಬೇಕು, ಬೆಳಿಬೇಕು ಅಂತ ಹೇಳಿ ಅನಂತರ ಅವರು ಮುಂಗಾರು ಮಳೆ, ಮಿಲನ ಈ ಥರ ಎಲ್ಲ ಚಿತ್ರಗಳನ್ನು ಮಾಡಿದ್ರು. ಯೋಗರಾಜ್ ಭಟ್ರು ನನಗೆ ಒಬ್ಬ ಸಂಗೀತ ನಿರ್ದೇಶಕ ಬೇಕು, ಮನೋ ಅವರು ಪರಿಚಯ ಮಾಡಿಕೊಡಿ ಅಂತ ಬಂದಾಗ ನಾನು ಅವನನ್ನು ಪರಿಚಯ ಮಾಡಿಕೊಟ್ಟಿದ್ದು. ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಒಬ್ಬ ಸಂಗೀತ ನಿರ್ದೇಶಕ ಅಥವಾ ಒಬ್ಬ ಛಾಯಾಗ್ರಾಹಕ ಅಥವಾ ಒಬ್ಬ ಸಂಕಲನಕಾರ ತನ್ನ ಪ್ರಥಮ ಚಿತ್ರದಲ್ಲಿ ಇರುವ ಸಂದರ್ಭ ಬೇರೆ ಇರುತ್ತೆ. ಬೆಳೀತಾ ಅವನಲ್ಲಿ ಅನೇಕ ಬದಲಾವಣೆಗಳು, ಒತ್ತಡಗಳು, ಉದ್ಯಮದ ಒತ್ತಡಗಳು, ಆಡಿಯೋ ಕಂಪನಿಗಳ ಒತ್ತಡಗಳು ಬೆಳೀತಾ ಹೋಗುತ್ತೆ. ಹಾಗಾಗಿ ಮನೋಮೂರ್ತಿ ಫಸ್ಟ್ ಡೇ ನಾನು ಪರಿಚಯ ಮಾಡಿದಾಗ ಈಗಲೂ ಹಾಗೇ ಇದ್ದಾರೆ ಅಂತಲ್ಲ, ಈಗ ಸಾಕಷ್ಟು ಬೆಳೆದಿದ್ದಾರೆ. ಅವರು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, ವಿತ್ ಮೀ ಆ್ಯಂಡ್ ವಿತೌಟ್ ಮೀ. ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಜೊತೆಗೆ ಇಲ್ಲ ಅವರು. ನೆಕ್ಸ್ಟ್ ಪತ್ರಿಕಾಗೋಷ್ಠಿಗೆ ಅವ್ರು ಬರ್ತಾರೆ, ಬಹುಶಃ ಹಾಡುಗಳ ಜೊತೆಗೆ ಬರ್ತೀವಿ. ಸೊ ಇದರಲ್ಲೂ ಕೂಡ ಆದರೆ ಅವರ ಕೆಲಸ ಮಾಡುವ ಕ್ರಮ ಇದೆಯಲ್ಲ, ಅದರಲ್ಲಿ ಒಂದು ಸ್ವಲ್ಪ ಅವರು ಮುಕ್ಕಾಗಿಲ್ಲ, ಅದೇ ಕಮಿಟ್ಮೆಂಟ್ ಇರುತ್ತೆ. ಒಂದು ಸಂದರ್ಭಕ್ಕೆ 10 ಟ್ಯೂನ್ಗಳನ್ನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ನಾನು ಈ ಸಲ ಅವ್ರಿಗೆ ಕೇಳಿಕೊಂಡೆ, ನಾನು ದಯವಿಟ್ಟು ಹಿನ್ನೆಲೆ ಸಂಗೀತಕ್ಕೆ ಒಬ್ಬ ಹೊಸ ಪ್ರತಿಭೆಯನ್ನು ಬಳಸ್ಕೊಳ್ಳೋಕೆ ಅವಕಾಶ ಕೊಡಿ ಅಂತ. ಅವ್ರಿಗೂ ತುಂಬ ಒತ್ತಡಗಳಿತ್ತು. ಸೊ ನಕುಲ್ ಅಭ್ಯಂಕರ್ ಇದಕ್ಕೆ ಬಹಳ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಅದಕ್ಕೆ ನಾವು ಬುಡಾಪೆಸ್ಟಲ್ಲಿ ಹಂಗೇರಿಗೆ ಹೋಗಿ ಖುದ್ದಾಗಿ ನಾನು ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿಸಿ 4 hours ಲೈವ್ ಸಿಂಫೋನಿ ಈ ಚಿತ್ರಕ್ಕೆ ನಾವು ಬಳಸಿದ್ದೀವಿ. ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ, ಮನೋಮೂರ್ತಿಯವರು ನನ್ನ ಸ್ನೇಹ ಅಬಾಧಿತವಾಗಿ ಇಷ್ಟು ವರ್ಷ ನಡ್ಕೊಂಡು ಬಂದಿದೆ. ಅವರು ನನ್ನನ್ನು ಮೀರಿಯೂ ಬೇರೆ ಒಳ್ಳೆಯ ಅದ್ಭುತವಾದ ಸಿನಿಮಾಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇದಕ್ಕೂ ಕೂಡ ಅದ್ಭುತವಾದಂಥ 4 ಹಾಡುಗಳನ್ನು ಕೊಟ್ಟಿದ್ದಾರೆ. ಆ 4 ಹಾಡುಗಳನ್ನು ನಾವು ಮುಂದಿನ ಗೋಷ್ಠಿಯಲ್ಲಿ ನಿಮಗೆ ಖಂಡಿತ ತೋರಿಸ್ತೀನಿ. ಅದರ ಮೌಲ್ಯ ನಿರ್ಣಯವನ್ನು ನೀವು ಮಾಡಬೇಕು. ಚೆನ್ನಾಗಿದ್ದಾವೆ, ನಮಗೆಲ್ಲ ಇಷ್ಟವಾಗಿದ್ದಾವೆ ಹಾಡುಗಳು. ಸ್ಲೀಪಿಂಗ್ ಮೋಡಲ್ಲಿ ಕೇಳ್ತಾ ಇದ್ದೀನಿ ನಾನು, ನೋಡ್ತಾ ಇದ್ದೆ. ಕೇಳಿಸಿಲ್ಲ. ಡೆಫಿನೆಟ್ಲಿ ನನ್ನ ಪಾತ್ರ ಅಂತಲ್ಲ, ಪೂರ್ತಿ ಸಿನಿಮಾ ನೋಡಕ್ ಹೋದ್ರೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.